ಹಾಯ್ ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಕಾವ್ಯ ಅಂತೇಳಿ. ನಾನು ಮಂಗಳೂರಿಂದ ವೀಡಿಯೋ ಮಾಡ್ತಾ ಇರೋದಾಯ್ತಾ. ಸೊ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂತೇಳಿ ಹೇಳಿದರೆ, ಕಾಲ್ ಮಾಡ್ತೀರಾ ಮೇಡಮ್, ಸ್ಕ್ರೀನ್ ಮೇಲೆ ನಂಬರ್ ಇತ್ತು ಹಾಗೆ ಕಾಲ್ ಮಾಡಿದೆ. ಅದೆಂಥದ್ದು ಹೇಳ್ತಾ ಇದ್ರಿ ಅಲ್ವಾ, ಎಂತ ಅದು? ಸೊ ಏನು ಹೇಳ್ತಾ ಇದ್ರು ಕೇಳಿಸ್ಲಿಲ್ಲ ನಮಗೆ. ನಾನೆಂತ ಕಾಲಲ್ಲಿ ಮಾತಾಡಿ ಹೇಳೋದಾ, ವೀಡಿಯೋ ಮಾಡಿ ಹೇಳೋದಲ್ಲ ಕೇಳಿಸ್ಲಿಲ್ಲ ಅಂತೇಳಿ ಹೇಳಲಿಕ್ಕೆ. ನಾನು ಯಾವ ಭಾಷೆಯಲ್ಲಿ ಮಾತಾಡ್ತಾ ಇದ್ದೇನೆ ಅಂತೇಳಿ ನನಗೆ ಒಮ್ಮೊಮ್ಮೆ ಡೌಟ್ ಆಗ್ತದೆ. ಕನ್ನಡದಲ್ಲಿ ಮಾತಾಡೋದಾ ಅಥವಾ ಫ್ರೆಂಚ್ ಭಾಷೆಯಲ್ಲಿ ಮಾತಾಡೋದಾ ಅಂತೇಳಿ ಅರ್ಥ ಆಗಲಿಲ್ಲ, ಗೊತ್ತಾಗಲಿಲ್ಲ, ಕೇಳಿಸಲಿಲ್ಲ. ಅದನ್ನು ಹೇಳಲಿಕ್ಕೆ ಕಾಲ್ ಮಾಡಬೇಕಾ ನೀವು? ನನಗೆ ಪಾತ್ರೆ ತೊಳಿಲಿಕ್ಕೆ, ಕಸ ಗುಡಿಸ್ಲಿಕ್ಕೆ, ನೆಲ ಒರೆಸಲಿಕ್ಕೆ, ತಿಂಡಿ ಮಾಡಲಿಕ್ಕೆ, ಅಡುಗೆ ಮಾಡಲಿಕ್ಕೆ, ಇಬ್ಬರು ಮಕ್ಕಳನ್ನು ನೋಡಲಿಕ್ಕೆ ಮತ್ತು ಸೋಪ್ ರೆಡಿ ಮಾಡಲಿಕ್ಕೆ ಟೈಮ್ ಬೇಕು. ಕಾಲಲ್ಲಿ ಮಾತಾಡಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ನನಗೆ. ಸೊ ಸೋಪು ಅಥವಾ ಬೇರೆ ಪ್ರಾಡಕ್ಟ್ ಅಂದರೆ ಆಯಿಲು, ಶಾಂಪು, ಕ್ರೀಮು, ಹೇರ್ ಡೈ ಪೌಡರ್, ಲಿಪ್ ಬಾಮ್ ಪೌಡರ್ ಅಲ್ಲ, ಲಿಪ್ ಬಾಮ್ ಮತ್ತು ಫೇಸ್ ಪ್ಯಾಕ್ ಪೌಡರ್ ಬೇಕಾದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡಿ ಅಂತೇಳಿ ಸ್ಪಷ್ಟವಾಗಿ ಕನ್ನಡದಲ್ಲಿ ನಾನು ಹೇಳಿರ್ತೇನೆ. ಹಾಗೆ ಇಲ್ಲಿಗಳು ಸ್ಕ್ರೀನ್, ಇದಕ್ಕೆ ಸ್ಕ್ರೀನ್ ಅಂತ ಹೇಳ್ತಾರೆ ಅಲ್ವಾ, ಅಲ್ಲಿ ನಾನು ಟೈಪ್ ಮಾಡಿ ಹಾಕಿರ್ತೇನೆ. ಅದು ಸಹ ಅರ್ಥ ಆಗೋದಿಲ್ಲ, ಅದು ಸಹ ನೋಡೋದಿಲ್ಲ ಅಂತೇಳಿ ಹೇಳಿದರೆ ನಾನೆಂತ ಮಾಡಲಿಕ್ಕೆ ಆಗ್ತದೆ? ಸೊ ನಿಮಗೆ ಬೇಡ ಅಂತೇಳಿ ಹೇಳಿದರೆ ಕಾಲ್ ಮಾಡೋದು ಬೇಡ ಆಯಿತಾ? ನಿಮ್ಗೆ ಯಾರಾದರೂ ಒತ್ತಾಯದಲ್ಲಿ ಹೇಳಿದಾರಾ ಕಾಲ್ ಮಾಡಿ ಅಂತೇಳಿ? ಬೇಕಾದರೆ ಮಾತ್ರ ಕಾಲ್ ಮಾಡಿ ಅಂತೇಳಿ ನಾನು ಲಾಸ್ಟಲ್ಲಿ ಮೆನ್ಷನ್ ಮಾಡೋದಿಲ್ವನಾ? ಸುಮ್ಮನೆ ಸುಮ್ಮನೆ ಕಾಲ್ ಮಾಡಿ ಅಂತೇಳಿ ನಾನು ಎಲ್ಲಿಯಾದರೂ ಹೇಳಿದೆನಾ ನಿಮಗೆ? ಸುಮ್ಮನೆ ಸುಮ್ಮನೆ ಕಾಲ್ ಮಾಡೋದು, ಮೇಡಮ್ ವಿಡಿಯೋ ನೋಡಿದೆ, ಹಾಂ ಎಂತ ಹೇಳಿ, ಅಲ್ಲಿ ನಂಬರ್ ಇತ್ತು ಅದಕ್ಕೆ ಕಾಲ್ ಮಾಡಿದೆ, ಎಂತ